ಏನ್ ರಾಕಿಂಗ್ ಸ್ಟಾರ್ ಯಶ್ನ ನೋಡಿ ಊರ್ಕೊಳ್ಳೋರು ಒಬ್ರ ಇಬ್ರ? ದುಶ್ಮನ್ ಕಹಾ ಹೈ ಅಂದ್ರೆ ಊರ್ ತುಂಬಾ ಹೈ. ಸಿನಿಮಾದಲ್ಲಿ ಆಕ್ಟ್ ಮಾಡೋ ಹೀರೋಗಿಂತ ವಿಲ್ಲನ್ ಗೆ ಜಾಸ್ತಿ ಜನ ವೇಟ್ ಮಾಡ್ತಾ ಇರೋದು ಇದೇ ಮೊದಲನೇ ಸಿನಿಮಾ. ಯಶ್ ಅವರ ಈ ಸ್ವ್ಯಾಗು, ಮ್ಯಾನರಿಸಮ್, ಆಟಿಟ್ಯೂಡ್, ಸ್ಕಿಲ್ಸ್, ಡೆವಲಪ್ಮೆಂಟ್, ಹೊಸ ಹೊಸ ಥಿಂಕಿಂಗ್ ಇದನ್ನೆಲ್ಲ ನೋಡಿ ಯಾರ್ಯಾರು ಉಳ್ಕೊಂಡಿದಾರೋ ಅದಂತೂ ಗೊತ್ತಿಲ್ಲ. ಪರ್ಸನಲ್ ಆಗಿ ರಾಮಾಯಣ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇರೋ ರಣಬೀರ್ ಕಪೂರ್ ಅವರೇ ತಿಕ್ಕ ಹೊರ್ಕೊಂಡ್ಬಿಟ್ಟವ್ರೆ, ಅದಂತೂ ಫಿಕ್ಸ್. ಸ್ಯಾನ್ ಡಿಯೇಗೋ ಕಾಮಿಕಾನ್ ಇವೆಂಟ್ ಹೋಗಿದ್ರು ಸಿನಿಮಾದ ಟ್ರೈಲರ್ ನ ಲಾಂಚ್ ಮಾಡೋದಕ್ಕೆ, ಹಾಗೇನೆ ಸ್ವಲ್ಪ ಅಪ್ಡೇಟ್ ಗಳನ್ನ ಕೊಡೋದಕ್ಕೆ. ಬಟ್ ಅಲ್ಲಿ ನಡೆದಿರುವಂತ ಇಂಟರ್ವ್ಯೂಗಳನ್ನ ಝೂಮ್ ಹಾಕೊಂಡು ಒಬ್ಬೊಬ್ರು ಎಕ್ಸ್ಪ್ರೆಷನ್ ಕೂಡ ಐಡೆಂಟಿಫೈ ಮಾಡಿದೀನಿ. ಅದ್ರಲ್ಲಿ ರಣಬೀರ್ ಕಪೂರ್ ಅವರು ಯಶ್ ಅವ್ರು ಮಾತಾಡ್ಬೇಕಾದ್ರೆ ಯಾವ್ಯಾವ ರೀತಿ ಎಲ್ಲ ಡಿಪ್ರೆಷನ್ ಆಗಿದ್ದಾರೆ, ಏನೇನೆಲ್ಲ ಥಿಂಕ್ ಮಾಡ್ತಾ ಇದಾರೆ ಅನ್ನೋದನ್ನ ಅವ್ರ ಮುಖ ನೋಡಿದ್ರೆ ಗೊತ್ತಾಗುತ್ತೆ. ಆ ತರ ತಿಕೋರ್ಕೊಂಡ್ಬಿಟ್ಟವ್ರೆ. ಅದೇ ನನಗಿಂತ ಜಾಸ್ತಿ ಯಶ್ ಅವ್ರ ಮೇಲೆ ಫೋಕಸ್ ಆಗ್ತಾ ಇದಾರೆ ಜನಗಳೆಲ್ಲ. ಅವ್ನ್ ಬಂದ್ರೆ ಸಾಕು ಚಪ್ಪಾಳೆ ಹೊಡಿತಾರೆ, ವಿಜುವಲ್ ಹೊಡಿತಾರೆ, ನಾನ್ ಬಂದ್ರೆ ಏನು ಸೌಂಡೇ ಇಲ್ಲ ಅನ್ನೋ ಒಂದು ಏನು ಮಾಡಕ್ಕಾಗಲ್ಲ. ಇನ್ನ ಇವಾಗ ರಿಲೀಸ್ ಆಗಿರೋ ಈ ಟ್ರೈಲರ್ ಅಲ್ಲಿ ಮಾತಾಡ್ಬೇಕಾಗಿರೋದ್ರ ಬಗ್ಗೆ ಮಾತ್ರ ಮಾತಾಡ್ತೀನಿ. ಸ್ಟೋರಿ ನಿಮ್ಗೆಲ್ಲ ಗೊತ್ತಿರೋದೇನೆ. ತಾತ ಮುತ್ತಾತನ ಕಾಲದಿಂದಾನು ಹೇಳ್ಕೊಂಡ್ ಬರ್ತಾ ಇದಾರೆ. ರಾವಣ ಹೆಂಗ್ ಬಂದ, ರಾಮ ಹೆಂಗ್ ಬಂದ, ಸೀತೆನ ಯಾಕೆ ಕಿಡ್ನಾಪ್ ಮಾಡ್ದ, ರಾಮ ಯಾಕೆ ರಾವಣನ್ ಕೊಂದ, ಎಲ್ರಿಗೂ ಗೊತ್ತಿರದೆ ಅಂತ ಹೊಸದೇನ್ ಇಲ್ಲ. ಬಟ್ ಇಲ್ಲಿ ಹೊಸದಾಗಿರೋದ್ ಮಾತ್ರ ರಾಕಿಂಗ್ ಸ್ಟಾರ್ ಯಶ್. ರೀಸೆಂಟ್ ಆಗಿ ತುಂಬಾನೇ ದೊಡ್ಡದಾಗಿ ರೂಮರ್ಸ್ ಗಳು ಎಲ್ಲಾ ಕಡೆ ಸ್ಪ್ರೆಡ್ ಆಗ್ತಾ ಇರೋದು ಈ ಸಿನಿಮಾದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೆ ನಮ್ ಕನ್ನಡದ ದೇವರಾಜ್ ಅವರು ವಾಯ್ಸ್ ಕೊಟ್ಟಿದ್ದಾರೆ ಅಂತ. ಬಟ್ ಗೂಗಲ್ ಆಂಟಿನ ಪರ್ಸನಲ್ ಆಗಿ ಕೇಳಿದ್ರೆ ಹೇಳ್ತಾ ಇದೆ, ಇಲ್ಲ 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 ಇಲ್ಲ, ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯ್ನಾಡ್ ಭಾಷೆ ಕನ್ನಡ ಆಗಿರೋದ್ರಿಂದ ಅವ್ರು ಓನ್ ಆಗಿ ಕನ್ನಡದಲ್ಲಿ ಡಬ್ಬಿಂಗ್ ಮಾಡಿದ್ದಾರೆ, ಇವ್ರಿಗೆ ಬೇರೆ ಯಾರು ವಾಯ್ಸ್ ಅವ್ರನ್ನ ಕೊಟ್ಟಿಲ್ಲ ಅಂತ. ಇದು ಅಫಿಷಿಯಲಿ ಕನ್ಫರ್ಮ್. ಬಟ್ ಟ್ರೈಲರ್ ಒಳಗಡೆ ರಾಕಿಂಗ್ ಸ್ಟಾರ್ ಯಶ್ ಅವರು ಕಿರ್ಚಿರೋದು, ಅರ್ಚಿರೋದು, ಆ ಸ್ವ್ಯಾಗು ಇದನ್ನೆಲ್ಲ ಐಡೆಂಟಿಫೈ ಮಾಡ್ತಾ ಹೋದ್ರೆ ಒನ್ ಪಾಯಿಂಟ್ ಆಫ್ ವ್ಯೂ ದೇವರಾಜ್ ಅವ್ರ ವಾಯ್ಸ್ ತರನೇ ಸಿಂಕ್ ಆಗುತ್ತೆ. ನಾನು ಕೂಡ ಅಬ್ಸರ್ವ್ ಮಾಡಿದೀನಿ, ಅದೇನ್ ಸುಳ್ಳಂತಲ್ಲ. ಆದ್ರೆ ಅದು ದೇವರಾಜ್ ಅವ್ರ ವಾಯ್ಸ್ ಅಲ್ಲ, ಒರಿಜಿನಲ್ ಯಶ್ ಅವ್ರ ವಾಯ್ಸನೆ. ಇನ್ನ ಇದೇ ಟ್ರೈಲರ್ ಒಳಗಡೆ ಯಶ್ ಅವ್ರದ್ದು ಇನ್ನೊಂದು ಡೈಲಾಗ್ ಇದೆ, ದೇವಲೋಕ, ಭೂಲೋಕ, ಪಾತಾಳ ಲೋಕ, 3 ಲೋಕದಲ್ಲೂ ಇನ್ಮೇಲೆ ನಂದೇ ರಾಜ್ಬರ್ರಿ ಅಂತ ಒಂದು ಡೈಲಾಗ್ ಇದೆ. 3 ಲೋಕಗಳಲ್ಲೂ ಇನ್ನು ನನ್ನದೇ ಸಾಮ್ರಾಜ್ಯ. ಅವ್ರ ಸ್ವ್ಯಾಗಲ್ ಹೇಳೋದು. ಆ ವಾಯ್ಸ್ ನ ಕರೆಕ್ಟ್ ಆಗಿ ನೀವು ಅಬ್ಸರ್ವ್ ಮಾಡಿದ್ದೆ ಆದ್ರೆ ಹಳೆ ವಿಲ್ಲನ್ ವಾಯ್ಸ್ ತರ ಅಬ್ಸರ್ವ್ ಮಾಡಿರ್ತಾರೆ ನೀವು. ಎಲ್ರಿಗೂ ಅನ್ಸಿರುತ್ತೋ ಅಥವಾ ನನಗ್ ಮಾತ್ರ ಅನಿಸ್ತಾ ಇದೆ, ಐ ಡೋಂಟ್ ನೋ. ಬಟ್ ವಜ್ರಮುನಿ ಅವರ ವಾಯ್ಸ್ ನ ನೀವು ಒಂದ್ಸರಿ ಕೇಳಿದ್ದೆ ಆದ್ರೆ ಅಲ್ಲಿಗೂ ಇಲ್ಲೂ ಕರೆಕ್ಟ್ ಆಗಿ ಲಿಂಕ್ ಆಗುತ್ತೆ. ವಾಯ್ಸ್ ಓವರ್ ಅದೇ ತರ ಮ್ಯಾಚ್ ಆಗ್ತಾ ಇದೆ. ಇದು ನನಗ್ ಪರ್ಸನಲ್ ಆಗಿ ಫೀಲ್ ಕೊಡ್ತಾ ಇರೋದು. ನಿಮ್ಗೇನಾದ್ರೂ ಅದೇ ರೀತಿ ಫೀಲ್ ಆಗಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಪಟ ಪಟ ಅಂತ ಹೊಡೆದ್ಬಿಡಿ. ಅಂದ್ರೆ ನನಗೆ ಇಲ್ಲಿ ಕನ್ಫರ್ಮ್ ಆಗ್ತಾ ಇರೋದು ಏನಪ್ಪಾ ಅಂದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವ್ರ ಒಳಗಡೆ ಎಲ್ಲಾ ತರದ ಟ್ಯಾಲೆಂಟ್ ಇದೆ. ಯಾವ ಟೈಮಲ್ಲಿ ಯಾವ ತರ ಆಕ್ಟ್ ಮಾಡ್ಬೇಕು, ಯಾವ ಟೈಮಲ್ಲಿ ಯಾವ ತರ ಬೇಸ್ ವಾಯ್ಸ್ ಗಳಿರ್ಬೇಕು, ಹಳೆ ಹೀರೋಗಳ ವಾಯ್ಸ್ ತರನೇ ಕ್ಯಾರಿ ಮಾಡ್ಕೊಂಡ್ ಬರ್ತಾ ಇದಾರೆ. ಅಂದ್ರೆ ಅವ್ರ ಟ್ಯಾಲೆಂಟ್ ಹೆಂಗಿರ್ಬೇಡ. ಅದಕ್ಕೋಸ್ಕರನೇ ರಣಬೀರ್ ಕಪೂರ್ ಅವರು ತಿಕ್ಕ ಹೊರ್ಕೊಂಡ್ ಬ್ಲಾಸ್ಟ್ ಆಗಿರೋದು. ಅಂಡ್ ಮೈನ್ ಆಗಿ ಈ ಸಿನಿಮಾದಲ್ಲಿ ಕಾಸ್ಟ್ಲಿ ಆಗಿರುವಂತ ಪ್ರೀಮಿಯಂ ಅಸೆಟ್ಸ್ ಆಗಿನೇ VFX CGI ನ ನೋಡ್ತೀರಾ. ಬಟ್ ಕೆಲವೊಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಿಮಗೆ ಆನಿಮೇಟೆಡ್ ಆಗಿರೋ ತರನೇ ಫೀಲ್ ಆಗೋದಂತೂ ಪಕ್ಕ. ಅದನ್ನ ಝೂಮ್ ಹಾಕೊಂಡು ನಿಧಾನಕ್ಕೆ ಐಡೆಂಟಿಫೈ ಮಾಡಿದಾಗ ನಿಮ್ಗೆ ಆ ತರ ಅನ್ಸುತ್ತೆ. ಸಡನ್ ಆಗಿ ನೋಡಿದಾಗ ವಾಟ್ ಎ VFX, ವಾಟ್ ಎ CGI. ಬೇಕಿದ್ರೆ ಕುಂಭಕರ್ಣ ವಾಕ್ ಮಾಡ್ಕೊಂಡ್ ಬರೋದನ್ನ ನೀವು ಐಡೆಂಟಿಫೈ ಮಾಡಿ, ನಿಧಾನಕ್ಕೆ ಐಡೆಂಟಿಫೈ ಮಾಡಿ, ಅದು ನಿಮ್ಗೆ ಆನಿಮೇಟೆಡ್ ಆಗಿರೋ ತರನೇ ಫೀಲ್ ಮಾಡಿಸುತ್ತೆ. ಸಡನ್ ಆಗಿ ನೋಡಿದಾಗ ನಿಮ್ಗೆ ಏನು ಆ ತರ ಫೀಲ್ ಆಗಲ್ಲ. ಹಂಗಂದ್ ಮಾತ್ರಕ್ಕೆ ಇನ್ನು ಇಂಪ್ರೂವ್ಮೆಂಟ್ ಆಗ್ಬೇಕು ಅಂತ ಏನಿಲ್ಲ. ಒನ್ ಆಫ್ ದ ಬೆಸ್ಟ್ VFX ಆಲ್ಮೋಸ್ಟ್ ಎಂಡ್ ಲೆವೆಲ್ ಅಲ್ಲಿ ಕೊಡ್ತಾ ಇದಾರೆ. ಇನ್ನು ಬೇಕಾದ್ರೆ ನೀವು ವರ್ಲ್ಡ್ ಅಲ್ಲಿ ನಂಬರ್ 1 ಸಿನಿಮಾ ಆಗಿರುವಂತ ಅವೆಂಜರ್ ಎಂಡ್ ಗೇಮ್ ತಗೊಂಡ್ರು ಕೂಡ ಅದರಲ್ಲೂ ಕೂಡ ಮಿಸ್ಟೇಕ್ಸ್ ಗಳು ತುಂಬಾನೇ ಇದಾವೆ. ಅದ್ರ ಮುಂದೆ ಇದು ಏನೇನು ಅಲ್ಲ. ಅಂಡ್ ಇನ್ನೊಂದನ್ನು ಕೂಡ ನೀವು ಐಡೆಂಟಿಫೈ ಮಾಡಬಹುದು, ಈ ಸಿನಿಮಾದಲ್ಲಿ ಪರಶುರಾಮನು ಕೂಡ ಆಕ್ಟ್ ಮಾಡ್ತಾ ಇದಾರೆ. ಆ ಕ್ಯಾರೆಕ್ಟರ್ ಕೂಡ ಪ್ಲೇ ಮಾಡ್ತಾ ಇರೋದು ಬೇರೆ ಯಾರು ಅಲ್ಲ, ರಣಬೀರ್ ಕಪೂರ್ ಅವರೇನೆ. ನೀವು ಕರೆಕ್ಟ್ ಆಗಿ ಝೂಮ್ ಹಾಕೊಂಡು ನೋಡಿದ್ರೆ ಗೊತ್ತಾಗುತ್ತೆ, ರಣಬೀರ್ ಕಪೂರ್ ಅವರೇ ಪರಶುರಾಮಗೂ ಕೂಡ ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದಾರೆ. ಈ ಸಿನಿಮಾದಲ್ಲಿ ಬರುವಂತ ಸೀತೆಗಿಂತ ಸೀತೆ ಬ್ಯಾಕ್ವರ್ಡ್ ಅಲ್ಲಿ ಆಕ್ಟ್ ಮಾಡಿರುವಂತ ಬ್ಯಾಕ್ ಸ್ಟೇಜ್ ವರ್ಕರ್ ಮೇಲೆ ತುಂಬಾನೇ ಜನಗಳೆಲ್ಲ ಫೋಕಸ್ ಆಗ್ತಾ ಇದಾರೆ. ಸೀತೆ ಪಕ್ಕದಲ್ಲಿರುವಂತ ಈ ಹುಡುಗಿನೇ ತುಂಬಾನೇ ವೆರಿ ಬ್ಯೂಟಿಫುಲ್ ಆಗಿದ್ದಾಳೆ ಅಂತಾನು ಕೂಡ ಜನ ಸಖತ್ ಟ್ರೋಲ್ ಮಾಡ್ತಾವ್ರೆ. ನನಗೆ ಕೇಳೋದಾದ್ರೆ ಸಾಯಿ ಪಲ್ಲವಿ ಈಸ್ ಬೆಸ್ಟ್. ಅದು ಕೂಡ ಕಲ್ಚರ್ ಅಂತ ಬಂದಾಗ ಅವ್ರ ತರ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡೋ ಅಂತ ಆಕ್ಟರ್ ನ ಇದುವರೆಗೂ ನಾನು ನೋಡಿಲ್ಲ. ಆನ್ ಸ್ಕ್ರೀನ್ ಆದ್ರೂ ಸರಿ, ಆಫ್ ಸ್ಕ್ರೀನ್ ಆದ್ರೂ ಸರಿ, ಕಲ್ಚರ್ ನ ಎತ್ತಿಡೋದ್ರಲ್ಲಿ ನಂಬರ್ 1 ಕ್ಯಾರೆಕ್ಟರ್ ಅಂದ್ರೆ ಸಾಯಿ ಪಲ್ಲವಿ. ಒನ್ ಆಫ್ ದ ಬೆಸ್ಟ್ ಅಂಡ್ ಫಿಟ್ ಆಗಿರುವಂತ ಆಕ್ಟರ್ ಅಂದ್ರೆ ಸಾಯಿ ಪಲ್ಲವಿ ಒಬ್ಬರೇನೆ. ಅಂಡ್ ಮೇಜರ್ ಆಗಿ ನನಗೆ ತಲೆ ಕೆಟ್ಟೋಗಿದ್ದು ಒಂದ್ ಸೀನ್ ನೋಡಿದಾಗ, ರಾವಣನ ಹೊಸ ಸಾಮ್ರಾಜ್ಯ ನೋಡೋದಕ್ಕೆ ಒಳ್ಳೆ ವಕಾಂಡದಲ್ಲಿರುವಂತ ಕಿಂಗ್ ಪ್ಯಾಂಥರ್ ಗುಹೆ ಹೆಂಗಿತ್ತೋ ಅದೇ ತರ ಮ್ಯಾಚ್ ಆಗ್ಬಿಡ್ತು ಇಲ್ಲಿ ನಂಗೆ. ಅಂಡ್ ಓವರ್ ಆಗಿ ಟ್ರೈಲರ್ ಮಾತ್ರ ತುಂಬಾನೇ ಎಕ್ಸಲೆಂಟ್ ಆಗಿತ್ತು. ಹಾಲಿವುಡ್ ಗೆ ಟಕ್ಕರ್ ಕೊಡಕ್ಕೆ ಈ ತರದೊಂದು ಸಿನಿಮಾ, ಹಾಗೇನೆ ವಾರಣಾಸಿ ಸಿನಿಮಾ, ಈ ತರದವೆಲ್ಲ ಕಾಂಟ್ರಿಬ್ಯೂಟ್ ಮಾಡ್ಬೇಕು. ಅವಾಗ ಕಾಂಪಿಟೇಷನ್ ಇಳಿದು ಹಾಲಿವುಡ್ ಗೆ ನಮ್ ಸೌತ್ ಇಂಡಿಯಾ ಏನು ಅನ್ನೋದನ್ನು ಕೂಡ ತೋರಿಸ್ಬೇಕು. ಪರ್ಸನಲ್ ಆಗಿ ಈ ಟ್ರೈಲರ್ ಒಳಗಡೆ ಎಲ್ಲಾ ಕ್ಯಾರೆಕ್ಟರ್ ಗಳು ಯಾವ ರೀತಿ ಆಕ್ಟ್ ಮಾಡಿದ್ದಾರೆ, ಅವ್ರ ಮ್ಯಾನರಿಸಮ್, ಆಕ್ಟಿಂಗ್ ಲೆವೆಲ್, ಪರ್ಫಾರ್ಮೆನ್ಸ್ ಹೆಂಗಿದೆ ಅನ್ನೋದು ಗೊತ್ತಾಯ್ತು. ಬಟ್ ಒಂದು ಕ್ಯಾರೆಕ್ಟರ್ ನ ಬಿಟ್ಟು, ಅದು ಬೇರೆ ಯಾರು ಅಲ್ಲ,
ಮೈ ಫ್ರೆಂಡ್ ಹನುಮಾನ್ಜಿ ಎಲ್ಲಿದ್ದಾರೆ ಅಂತ ಹುಡುಕಿ ಸಾಕಾಯ್ತು. ಅಕಸ್ಮಾತ್ ಬೇರೆ ಯಾವ್ದಾದ್ರು ಒಂದ್ ಫ್ರೇಮ್ ಅಲ್ಲಿ ಫಿಟ್ ಮಾಡಿದಾರ ಸಣ್ಣದಾಗಿ ಅಂತ ಎಲ್ಲಾ ಕಡೆ ಜೂಮ್ ಹಾಕೊಂಡು ನೋಡಿದೀನಿ, ಕಾಣ್ಲಿಲ್ಲ. ಇಡನ್ ಆಗಿ ಇಟ್ಟಿದ್ದಾರೆ. ಮುಕ್ಕರ್ಕಂಡ್ ವೆಯ್ಟ್ ಮಾಡ್ತಾ ಇದೀನಿ ಹನುಮಾನ್ಜಿ ಯಾವ ರೀತಿ ಎಂಟ್ರಿ ಕೊಡ್ಬೋದು ಅಂತ. ಓವರ್ ಆಲ್ ಟ್ರೈಲರ್ ಮಾತ್ರ ಎಕ್ಸಲೆಂಟ್. ನಾನಂತೂ ತಡಬರಿಸ್ತಾ ಕಾಯ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್ ಬಾಯ್. ಎಲ್ಲ ಚೀಪ್